ಕಲ್ಲೈತೆ. ಯಾವತ್ತೂ ಅಷ್ಟೇ ನಾವು ಇರೋವಂಥ ಜಾಗ, ನಾವು ತಿನ್ನೋವಂಥ ಬಿರಿಯಾನಿ ಎರಡು ಪೀಸ್ಫುಲ್ ಆಗಿರ್ಬೇಕು. ಹಾಯ್, ಎಲ್ರಿಗೂ ನಮಸ್ಕಾರ. ತುಂಬ ವರ್ಷ ಆಯಿತು, ಅಂದರೆ ಹೋದ ವರ್ಷ ಮಾಡಿದ್ದೆ ನಾನು ವ್ಲಾಗು. ಅಲ್ಲಿಗೆ ಹೋಗಿ ಅನ್ಸುತ್ತೆ, ಅಲ್ಲಿಗೆ ಹೋಗಿ ಮಾಡಿದ್ದು. ಸೊ ಹಿಂದೆ ಯಾರು ಐಡ್ ಆಗ್ಬಿಟ್ಟಿದೆ, ಮೇ ಬಿ ಬರೋಕ್ಕೆ ಇಷ್ಟ ಅಲ್ಲ ಅನ್ಸುತ್ತೆ. ಬರತ್ತಂತ ನವೀನ್ ಫ್ರೆಂಡ್ ಇವರು, ಸ್ನ್ಯಾಪ್ ಬರತ್ತಂತ. ಅವ್ರು ಎಲ್ಲದಕ್ಕೂ ಸ್ನ್ಯಾಪ್ ಹಾಕ್ತಾರೆ, ಒಂದಕ್ಕೆ ಬಿಟ್ಟು ಮಿಕ್ಕಿದ್ದು ಎಲ್ಲದಕ್ಕೂ ಹಾಕ್ತಾರೆ. ಒಂದಲ್ಲ, ಮೇ ಬಿ ಎರಡು ಅನ್ಸುತ್ತೆ, ಎರಡಕ್ಕೆ ಬಿಟ್ಟು ಮಿಕ್ಕಿದ್ದು ಎಲ್ಲದಕ್ಕೂ ಹಾಕ್ತಾರೆ. ಸೊ ತುಂಬ ಫೇಮಸ್. ನಾನು ಸ್ನ್ಯಾಪ್ ಅಂತ ನೋಡಿದ್ದೆ, ಇವರು ಮೇ ಬಿ ಅದೇನೋ ಸ್ಟ್ರೀಕ್ ಅಂತ ಬರುತ್ತಂತಲ್ಲ ಸ್ನ್ಯಾಪಲ್ಲಿ. ಅದು ಆ್ಯಕ್ಚುಲಿ ಸ್ಟ್ರೀಕ್ ತಾನೇ, ಏನಾ ಸ್ಟ್ರೈಕ್ಸಾ ನೋಡಿ. ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅದನ್ನು ಕಂಡುಹಿಡಿದಿದ್ದೆ ಇವರಿಗೋಸ್ಕರ ಅನಿಸುತ್ತೆ, ಅಷ್ಟು ಯೂಸ್ ಮಾಡ್ತಾರೆ. ಸೊ ಏನಪ್ಪ ವಿಷಯ ಅಂದರೆ ಯೂಸ್ ಮೊಬೈಲ್ ಡಾಟಾ ಅಂತ. ಇವತ್ತು ಒಂದು ಒಳ್ಳೆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಜಾಗಕ್ಕೆ ಸುಮಾರು ಹೋದ ವರ್ಷ ಹೋಗಿದ್ದೆ. ಆಮೇಲೆ ನಾನು ವ್ಲಾಗ್ ಮಾಡಿ ತುಂಬ ವರ್ಷಗಳೇ ಆಗ್ಬಿಟ್ಟಿತ್ತು. ಅಂದರೆ 2025ಕ್ಕೆ ಮಾಡಿದ್ದೆ, 26ಕ್ಕೆ ಮಾಡಿರಲಿಲ್ಲ. ಇದೇ ಫಸ್ಟ್ ವ್ಲಾಗು. ಬನ್ನಿ, ಒಳ್ಳೆ ಮಜಾ ಇರುತ್ತೆ ಇವತ್ತು. ಬಾಯ್ಸ್ ಟ್ರಿಪ್ಪು, ನೀವು ಹೆಣ್ಮಕ್ಳು ನೋಡಿ ಸಾಕಾಗಿರ್ತದೆ. ಒಂದು ಒಳ್ಳೆ ಬಾಯ್ಸ್ ಟ್ರಿಪ್ನ ತೋರಿಸ್ತೀವಿ. ಎಸ್, ಈಗ ಆಫ್ ರೋಡು ಮಾಡೋವಂಥ ಸಮಯ. ಜಾನಿ ಕತ್ರಿ ರೀ. ಇಲ್ಲಿ ಇಲ್ಲಿ ಇಲ್ಲ, ಅದ್ರ ಮೇಲೆ ಹತ್ತುತ್ತಾನ. ಬನ್ನಿ, ಸೈಡ್ ಬನ್ನಿ, ಬನ್ನಿ, ಅದು ಹತ್ತಬೇಕು. ಬನ್ನಿ ಬನ್ನಿ ಬನ್ನಿ. ಇಳಿಯುತ್ತದೆ ಇಳಿಯುತ್ತೆ. ಇಳಿಸಿರಿ ಅದನ್ನ. ಹೆಚ್ಚಾಗುತ್ತೆ ಹಿಂದಕ್ಕೆ. ಇಲ್ಲ, ಹತ್ರ ಈಗ. ಹಾಂ, ಹತ್ರ ಈ ಕಡೆ ಬರ್ತೀವಿ. ಹಾಂ, ಅಲ್ಲಿ ಮುಂದೆ ಕೆಳಗೆ ಆಯ್ತು, ಅದು ಮುಂದೆ ಹೋಗುತ್ತೆ. ಬನ್ನಿ, ಹಾಂ, ಸೈಡ್ ಬನ್ನಿ, ಬನ್ನಿ ಸೈಡು. ಹಾಂ, ಬನ್ನಿ. ಇದೆ ಕಲ್ಲೈತೆ. ಹಿಂದೆ ಹೋಗಿ ಸೈಟು. ಹಾಂ, ಸೈಟು ಹ್ಯಾಂಡ್ಲು ಸೈಟು. ಇನ್ನು ಈ ಹ್ಯಾಂಡ್ಲು ಸೈಟು ಹಿಂದಕ್ಕೆ ಹೋಗಿ. ಅಯ್ಯ, ಏನು ಹಿಂಗೈತಿದು? ಯಾವ್ದು ಇದು? ಈಗ ಹೋಗ್ತಾ ಇದ್ದಣ್ಣ ಇನ್ನು. ಅಪ್ಪ, ಈ ಕಡೆ ಕಲ್ಲೈತಿ, ಈ ಕಡೆ 4x4 ಹಾಕಿಲ್ಲ ಅದಕ್ಕೆ. ಅಯ್ಯಪ್ಪ, ಎಕ್ಸ್ಟ್ರೀಮ್ ತಿರ್ಸ್ಕೋಬೋದಿಲ್ಲ. ಇನ್ನೂ ಹೋಗ್ತೈತೆ. ಬನ್ನಿ, ಎಲ್ಲ 6 - 5 = 2 ರೋಡ ಸಿಗ್ಬಾರ್ದು, ಹೋಯ್ತಾನೆ ಇರಬೇಕು. ಸೂಪರ್ ಅಡ್ವೆಂಚರ್ ಇದು. ವಾವ್, ಸೂಪರ್ ಆಫ್ ರೋಡ್. ವಾವ್, ನೀರು ಎಲ್ಲಿ ಹೋಗ್ತೈತೆ ಇದು? ಅಲ್ಲ, ರೋಡ್ ಮಾಡೋಲ್ಲ, ಯಾವ ಥರ ಇಲ್ಲ ಓಡಾಡ್ತಾರೆ, ಓಡಾಡ್ತಿದ್ದಾರೆ ಇಲ್ಲಿ. ಇಲ್ಲಿಗ ಹೋಗ್ತೈತೆ, ಯಾವುದೋ ಮನೆಗೇನೆ ಐತೆ. ಏನೋ ನಮ್ಗೆ ಗೊತ್ತಿರೋ ರೋಡ್ ಥರ ಹೋಗ್ತಿದ್ದೀನಿ ನಾನು. ಯಾವ್ದು ಬೆಂಗಳೂರು ಮೈಸೂರು ಹೈವೇ ಅನ್ಕೊಂಡ್ಬಿಟ್ಟಿದ್ದೀನಿ. ಓಹೋ, ಈ ಡೀಪ್ ಐತೆ. ಏನು ಡೀಪ್? ಇದಕ್ಕೇನಿಲ್ಲ ಅಲ್ಲ. ಬರ್ಬಾ. ಎಷ್ಟು ಹೊತ್ತೈತೆ ಅಂದ್ರೆ ನಾನು ಯಪ್ಪ, ಆಫ್ ರೋಡಿಗೆ 7 ವರ್ಷ ಚೆನ್ನಾಗೈತಿ. ಯಾರೋ ಮಾಡಿಕೋರಿ. ಇನ್ನು ಮಳೆಗಾಲದಲ್ಲಿ ಕೊಚ್ಚೆ ಇರುತ್ತೆ ಗುರು. ಇನ್ನ ಯಪ್ಪ
ಬೆಟ್ಟನೇ ಐತೆ. ಆ ಕಡೆ ಬರುತ್ತೇನೆ, ಈ ಕಡೆಯಿಂದ ಹೋಗಿ ಆ ಕಡೆ ಬಂದ್ಬಿಟ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಅಯ್ಯೋ ಅಲ್ಲಿಗೆ ಹೋಯ್ತೀವಿ ಅನ್ಸುತ್ತೆ ಟಾಪ್ಗೆ ಸುತ್ತಾಡ್ಕೊಂಡು. ವಾ ಈ ಟಾಪ್ ಬೇರೆ. ಆಫ್ ರೋಡಿಂಗ್ ಅಯ್ಯೋ ಎಲ್ಲ ಒಂದೇ ಇದರಲ್ಲಿ. ಯಪ್ಪ 4x4 ಯಾವ ಥರ ಇದು ಇವ ಯಾವ ಥರ ಯೂಸು. ಬೆಟ್ಟ ಟಾಪ್ ಬಂದ್ವಿ. ಬೆಟ್ಟ ಮೇಲೆ ಎತ್ಕೊಂಡು ಯಪ್ಪ ಯಾವುದೋ ಅಲ್ಲೋಣ ಆ ಕಡೆ ಈ ಕಡೆ ಆ ಕಡೆ ಯಪ್ಪ ಆಚೆ ನಿಂತು ನೋಡ್ತೀನಣ್ಣ. ಸಿರಿ ವಾಟ್ ಇಸ್ ದಿಸ್ ಹಂಗೆ ಹೋಗಿ ಬ್ರೋ. ಕಡೆಗೆ ಐತೆ. ಸಿರಿ ವಾಟ್ ಇಸ್ ದಿಸ್ ಇಸ್ ಯಪ್ಪ ಯಾವ್ದಣ್ಣ ಇದು ಬೆಟ್ಟ? ಇದೆ ಲಾಸ್ಟು ಪೀಕು. ಇದೆ ಪೀಕು. ಯಪ್ಪ ಅಬ್ಬಾ ಒಳ್ಳೆ ಪ್ಲೇಸ್ ಗುರು. ಏನೈತಿ ಯಪ್ಪ, ಎಲ್ಲೆಲ್ಲಿಂದ ಯಾವ ಪ್ಲೇಸಿಗೆ ಕರ್ಕೊಂಬಂದ್ಬಿಟ್ಟೈತು ಅಣ್ಣ. ಇಲ್ಲಿ ಡ್ರೋನ್ ಎತ್ತಬೇಕಲ್ಲಣ್ಣ. ಗಲೀಜ್ ಹೆಂಗಾಯ್ತಿ, ಫುಲ್ ಗಲೀಜ್. ಹೆಂಗೋದ ವಾಪಸ್ಸು ಹಾಗೆ ವಾಪಸ್ಸು. ಆದ್ರೂ ರೋಡ್ ಹೆಂಗು ಮಾಡೋರಿ ಅಪ್ಪ. ಗೋವಿಂದ ಗೋವಿಂದ. ಡೌನ್ ಐತೆ ಅನ್ಸುತ್ತೆ. ಫೋನ್ ಮಾಡ್ತೀನಿ. ಸುಮಾರು ಸಮುದ್ರ ಮಟ್ಟದಿಂದ ಎಷ್ಟು ಫೀಟ್ ಬಂದಿದೀವೋ ಗೊತ್ತಿಲ್ಲ, ಬಟ್ ಮೇಲ್ ಬಂದಿದ್ದೀವಿ. ತುಂಬಾ ಚೆನ್ನಾಗಿದೆ ಪ್ಲೇಸು. ಶರ್ಟಾ ನಾಳೆ ಹಾಕೊಂತ್ರಿ ಬ್ರೋ. ಇನ್ನೊಂದು ನಾಳೆನೂ ಆಯ್ತಲ್ಲ ನೋಡಿ ಹೆಂಗೆ. ಸೊ ಹೆಂಗಿದೆ ಭರತ್? ಸೂಪರ್ ಆಗಿದೆ ಪ್ಲೇಸ್. ಮೋಸ್ಟ್ ರೆಕಮೆಂಡೆಡ್. ಓ ಏನೋ ಇದು ಬಿದ್ದುಬಿಟ್ಟಿದೆ. ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಅಲ್ಲ, ರೆಕಮೆಂಡೆಡ್ ಬಟ್ ಬರಕ್ಕೆ ಆಗ್ಬೇಕಲ್ಲ. ಕಾರ್ ಇದ್ರೆ ಬರ್ಬೋದು. ತಾರ್ ಇದ್ರೆ ಬರ್ಬೋದು, ಕಾರ್ ಇದ್ರೆ ಬರಕ್ಕಾಗಲ್ಲ. ನಾವು ಮೀಟ್ರ್ ಬೇಕು. ಟಗರು ಸಕದಾಗ ಕರ್ಕೊಂಬಂತು, ಚೆನ್ನಾಗಿತ್ತು. ನೋಡಿ ಪ್ಲೇಸ್ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಈಗ ಹತ್ತಿದ್ವಿ, ಈಗ ಇಳಿಯೋ ವಿಡಿಯೋ ಮಾಡ್ತೀವಿ. ಸೊ ಇಳಿಯೋ ವಿಡಿಯೋ ಮಾಡ್ಬಿಟ್ಟು ನಾಳೆ ಇಲ್ಲೇ ಇರ್ತೀವಿ. ಸೊ ನಾಳೆ ಬೆಳಗ್ಗಿನ ಜಾವ ಒಂದು ಅಡ್ವೆಂಚರ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಇಲ್ಲಿ. ಸೊ ಈಗ ಮನೆಗೆ ಹೊರಡುವಂಥ ಸಮಯ. ಸೊ ಈಗ ನಾವೊಂದು ರೆಸಾರ್ಟ್ ಇಲ್ಲೇ ಮಾಡ್ಕೊಂಡಿದ್ದೀವಿ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ ಹೆಂಗಿದೆ ಅಂತ, ಬನ್ನಿ ಹೋಗೋಣ. ಈಗ ನಾವು ಆಫ್ ರೋಡು ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಹತ್ತಬಿಡಿ, ಈಗ ಇಳಿಯೋದಿದೆ, ಮಜಾ ಇದೆ, ಹೆಂಗಿದೆ ಅಂತ ತೋರಿಸ್ತೀನಿ. ಈಗ ಮೈಕ್ ಹಾಕೊಂಡಿನಿ, ಇಷ್ಟೊತ್ತು ಮೈಕ್ ಹಾಕಿದ್ದಿಲ್ಲ. ಬನ್ನಿ. ಒಂದು ಅರ್ಥ ಆಗ್ತಿಲ್ಲ, ಎಲ್ಲೆಲ್ಲೋ ಹತ್ತುತ್ತಾ ಇದೆ ಕಾರು. ನನಗೆ ಇದು ಬೆಟ್ಟ ಗುಡ್ಡ ಅಂತ ಇದಕ್ಕೇನು ಗೊತ್ತೇ ಆಗಲ್ಲ ಅಂತ. ಇಲ್ಲೋಡಿ ನೀವು, ನಾನು ಹೇಳೋದಂದರೆ ಲೈಫಲ್ಲಿ ಅಡ್ವೆಂಚರಸ್ಸು ಎಲ್ಲ ಇರಬೇಕು. ಬಟ್ ಇನ್ನೇ ವಯಸ್ಸಾಗ್ತಾ ಆಗ್ತಾ ಎಲ್ಲ ಹೋಗ್ಬಿಡುತ್ತೆ, ಓಕೆನಾ? ಸೊ ಎಲ್ಲ ಹೋದಾಗ ಇನ್ನೇನಾಯ್ತು ಜೀವನದಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತೀನಿ. ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಇದನ್ನೆಲ್ಲ ನೋಡೋಕ್ಕೆ. ಈ ಗ್ರಾಸ್ ಮೇಲೆ ನೋಡಿ ಹೆಂಗೆ ಹೋಗ್ತಾ ಇದೆ ಕಾರು. ಸುತ್ತ ವಾತಾವರಣ ಏನನ್ನಿಸ್ತಿದೆ ನಿಮಗೆ ನೋಡಿ, ಸುತ್ತ ವಾತಾವರಣ ಆಗಲಿ ಫುಲ್ಲು ಕೆಳಗೆ ಡೌನ್ ಇದೆ. ಅದೇ ಕಂಟ್ರೋಲ್ ಮಾಡುತ್ತೆ ಗೈಸ್. ನಾನೇನು ಬ್ರೇಕ್ ಹಿಡಿತಿಲ್ಲ, ಅದೇ ಕಂಟ್ರೋಲ್ ಮಾಡುತ್ತೆ, ಅದೇ ಮಾಡುತ್ತೆ. ನಾವೇನು ಮಾಡೋಂಗೇ ಇಲ್ಲ. ನೋಡಿ ನೋಡಿ, ಸುಮ್ಮನೆ ಕುತ್ಕೋಬೇಕು. ಡೌನ್ ಬಂದಾಗ ನೀಟಾಗಿ ಅದೇ ಬ್ರೇಕ್ ಹಿಡಿಯುತ್ತೆ. ಅಯ್ಯಪ್ಪ, ಇದು ಆದರೂ ಸಾಮಾನ್ಯ ಅಡ್ವೆಂಚರಸ್ ಅಲ್ಲ ಬಿಡಪ್ಪ. ಇದು ಎದ್ರಿಗೆ ಒಂದು ಬರ್ಬೇಕಂತ ಆನೆ ಬ್ರೋ. ಗ್ಲಾಸ್ ಏರಿಸ್ಬಿಡೋಣ ಬಿಡಿ ಬ್ರೋ. ಆನೆ ಬಂದವ ಎಲ್ಲಿ ಬಂದವ ಆನೆ? ಚಿಕ್ಕೋಡಿ ಒಕ್ಕಡಿತ ಎಲ್ಲಿ ಬಂದವಂತೆ? ನೀವೇನು ಮಾತಾಡೋದು? ಅದೇ ನರಸಿಂಹರಾಜ ಅದೇ ಎಣ್ಣೆ ಮಾಡ್ತಿರಲ್ಲ ಅವರು. ಓಕೆ, ಕಮಾಂಡ್ ನಾಟ್ ರೆಕಗ್ನೈಸ್ ಅಂತೆ. ಹಬ್ಬ ಈಗ ಐತೆ ನೋಡ್ರಿ ರೀ ಆಟ. ರಬ್ಬಿಂಗ್ ಪಾಲಿಶಿಂಗ್ ಮಾಡಿಸ್ಬೇಕು ಗಾಡಿ ಒಂದ್ಸರಿ. ವಾಟ್ರಲ್ಲಿ ಕಾರ್ ತೊಳಿತಾ ಇದೀವಿ.
ಕಾಡು ಒಳಗಡೆ ಮಧ್ಯದಲ್ಲಿ ಒಳಗಡೆ ಏನು ಬರುತ್ತೋ ಏನೋ ಗೊತ್ತಿಲ್ಲ. ಆನೆ ವಾಶ್ ಮಾಡಿಸಿ ಇವಾಗ ಹತ್ತುತ್ತಾ ಇದ್ದೀವಿ. ಅಪ್ಪ ಹತ್ತದು ಈಸಿ ಇಳ್ಸೋದು ಕಷ್ಟ. ಇಲ್ಲಿ ನಾವು ಹೋಗ್ತಾ ಯಾವುದೋ ಬೆಟ್ಟಕ್ಕೆ ಹೋದ್ವಿ, ಬೆಟ್ಟದಿಂದ ಇಲ್ಲಿಗೆ ಬಂದ್ವಿ, ಕಾಡಿನಿಂದ ನಾಡಿಗೆ ಹೋದ್ವಿ, ನಾಡಿನಿಂದ ಕಾಡಿಗೆ ಬಂದ್ವಿ. ಎಲ್ಲೆಲ್ಲೋ ಹೋಯ್ತಾ ಇದೆಯಾ. ಈಗ ನಿಜವಲ್ಲೂ ಈ ರೋಡ್ ಇಲ್ಲ ಅಂದ್ರೆ ಆ ಕಡೆ ಅಣ್ಣ ಹೋಗಿ ಹಾಕಾದಷ್ಟು ಕಾಣ್ಲೈತೆ. ಗೊತ್ತು ಹೋಗಲ್ಲ. ಆಮೇಲೆ ಸೀದಾ ಫುಲ್ಲು ಪಾತಾಳಕ್ಕೆ ಹೋಗುತ್ತೆ. ಆಮೇಲೆ ಅತಳ ವಿತಳ ಪಾತಾಳ ಥಳ ಥಳದಿ ನಿನ್ನ ಅಡಗಿಟ್ಟರು ನಾಡು. ಹೆಂಗಿದೆ ರೀ ಎಕ್ಸರ್ಸೈಸ್? ಫುಲ್ ಬಾಡಿ ಮಸಾಜ್ ಇದಲ್ಲ ಇದು. ಸೊ ನಾಗ ಇರೋ ಅಂಥ ಜಾಗ ಇದು. ಸೊ ಇಲ್ಲೇ ಸರ್ ನೋಡಿ, ಇವರೇ ಸರ್. ನಿಮ್ಮ ಹೆಸರು? ಪರಮೇಶ್ ಗೌಡ್ರು ಅಂತ. ಪರಮೇಶ್ ಗೌಡ್ರು. ಇಲ್ಲಿ ಇದು ಕಂಪ್ಲೀಟ್ ಇದೆಲ್ಲ ಇವ್ರದೇ. ಸರ್ ಮಕ್ಕಳು ಬಂದ್ಬಿಟ್ಟು ಲಂಡನಲ್ಲಿದ್ದಾರೆ. ಸೊ ಅವ್ರು ಇಲ್ಲಿ ಆರಾಮಾಗಿ ಜೋಡ ರಸ್ತೆಯಲ್ಲಿದ್ದಾರೆ. ಸರ್ ಕಾಫಿ ವರ್ಕ್ ಆ್ಯಕ್ಚುಲಿ ಅವ್ರದ್ದು ತೋಟಗಳೆಲ್ಲ ಇದ್ದಾವೆ. ಸಕ್ಕತ್ತಾಗಿ ಕಟ್ಸಿದ್ರೆ ಸರ್. ಎಷ್ಟು ವರ್ಷ ಆಯ್ತು ಸರ್ ಇದು ಕಟ್ಸಿ ನೀವು? 3 ವರ್ಷ ಆಯ್ತಾ? ವೆರಿ ನೈಸ್. ಏನು ಸರ್ ಇದ್ರ ಹೆಸರು? ಅಯಾನ. ಓಕೆ. ಭಾಳ ಹಾಂ, ಅಯ್ಯನ ಮನೆನಾ? ಓ ಅಯ್ಯನ ಮನೆನಾ? ಓಹ್, ವೆಬ್ ಸೀರೀಸ್ ಇತ್ತು. ಓಕೆ ನೋಡಿ, ಒಳಗಡೆ ಈ ಥರ ಇದೆ. ಸರ್ ಎಷ್ಟು ಜನ ಇರ್ಬೋದು ಇಲ್ಲಿ? 14-15 ಜನ ರೂಮಲ್ಲಿ ಆರಾಮ ಮಾಡ್ಬೋದು. 4-8 12-13 ಜನ ಆರಾಮ ಮಾಡ್ಬೋದು. ಇನ್ನು ಈಗ ಕಳಸರಿ ಅಫಿಷಿಯಲ್ ಬಂದಿರೋ ಅವರಿಗೆಲ್ಲ ಚಾಪೆ ಕೊಟ್ಟು ನಮ್ಗೆ ಇದೇ ಸಾಕು ಅಂತ ಎಲ್ಲ ಒಂದು ಸೂಪರ್. ಹಂಗೆ ಇರ್ಬೇಕು ಬಿಡಿ. ನಮ್ಮ ಅಲ್ಲೇ ಬಿಡ್ದೋದು. ಆ ಮನೇಲಿ ಮೊದಲು ಸ್ಟೇ ಇತ್ತು, ಅದೆಲ್ಲ ಬಾಡಿ ಕೊಟ್ಬಿಟ್ಟು. ಇದು ಇಷ್ಟು ಜಾಗ ನಿಮ್ದ ಅಥವಾ ಮುಂದೆನೂ ನಿಮ್ದ? ಮಾತ್ರ ನಮ್ದು. ಬೇರೆ ಒಂದು 10 ಎಕರೆ ತೋಟ ಇದೆ. ನಾವೇನು ಇಂಪ್ರೂವ್ ಮಾಡಲಿಲ್ಲ, ಮಕ್ಕಳೆಲ್ಲ ಹೊರಗಡೆ ಹೋದಲ್ಲ, ಓಕೆ ಓಕೆ ಕಷ್ಟ ಅಂತೇಳಿ ಅಲ್ಲೊಂದು 10 ಎಕರೆ ತೋಟ. ಓಕೆ, ಬನ್ನಿ ಸರ್ ಎಕ್ಸ್ಪ್ಲೈನ್ ಮಾಡಿ ಏನೇನಂತ ನಿಮ್ದು ನೋಡೋಣ, ಕೇಳೋಣ. ಇದು ಎಲ್ಲಿ? ಓಕೆ, ಪಬ್ಲಿಕ್ ಟಿವಿ ಇದೆ ಒಳಗೆ. ಇದೆಲ್ಲ ಮನೇಲಿ ಒಂದು 15 ಜನ ಆರಾಮಾಗಿರ್ಬೋದು. 15 ಜನ. ಒಬ್ಬೊಬ್ಬರಿಗೆ ಪ್ರೈಸು ನಾವು ನೋಡ್ಬೇಕು ಸರ್. ಡಿಪೆಂಡ್ ಅಪಾನ್ ಡಿಮ್ಯಾಂಡ್ ಏನಿಲ್ಲ, ಸೀಸನ್ಗೆ ಇದ್ದಂಗೆ. ಸೀಸನ್ ನಮಗೆ ಟೈಮ್ ಇದ್ರೆ ಮನೆ ಅಲ್ಲ, ಹಾಂ, ನಾವು ವಾರ ದೇವಸ್ಥಾನ ಪೂಜೆ ಕೊಡ್ತೀವಿ, ಚಾಮುಂಡಿ ಪೂಜೆ ಆಗಿದ್ದಾಗ ಕೊಡ್ತೀವಿ. ನಾವು ಯಾವಾಗಲೂ ಕೊಡಕ್ಕೆ ಹೋಗಲ್ಲ. ಸೊ ರೂಮು ನೋಡ್ಬೋದು. ದೇವಸ್ಥಾನಕ್ಕೆ ಬಂದರೆ ಒಳ್ಳೊಳ್ಳೆ ಪಾರ್ಟಿಗೆ ಬಂದರೆ ರೂಮ್ ಕೊಟ್ಟಿದ್ದಾರೆ, ಅವಾಗ ಕೊಡ್ತೀರಿ. ಸೊ ರೂಮ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇದು ನೋಡಿ, ಇದು 2 ಕಾಟ್ ಇದ್ದಾವೆ, ಆರಾಮಾಗಿ ಮಲ್ಕೋಬೋದು ಇಬ್ಬಿಬ್ರು. ಸೊ ಇಲ್ಲೊಂದು ರೂಮ್ ಇದೆ ನೋಡಿ, ಇಲ್ಲೊಂದು ರೂಮ್ ಇದೆ, ಎಲ್ಲದಕ್ಕೂ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಸಿಂಪಲ್, ತುಂಬ ಅಂದರೆ ತುಂಬ ಕ್ಲೀನಾಗಿದೆ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ಸಖತ್ ಕ್ಲೀನಾಗಿದೆ. ಹಾಂ, ಮನೆ ವೈಬ್ ಅಲ್ಲ, ಮನೆಯೇ ಇದು. ಸೊ ಇದು ತುಂಬ ಚೆನ್ನಾಗಿದೆ. ಇದು ಒಂಚೂರು ಪರವಾಗಿಲ್ಲ, ಇದು ವೆರಿ ನೈಸ್. ಇದು ಇಲ್ಲಿರ್ಬೋದು ನೋಡಿ ನೀವು, ಚೂರು ಕಾಟ್ ದೊಡ್ಡದಿದೆ. ಹಾಂ, 3 ಜನ ಮಾಡ್ತಾರೆ. ಸೊ ಇದು ಆಚೆ ಕಿಚನ್ನು, ಅದು ಸಿಟ್ಟಿಂಗ್ ಏರಿಯಾ. ಸೊ ಇಲ್ಲಿ ಕಿಚನ್ ಇದೆ. ಗುಡ್, ಇದು ವೆರಿ ನೈಸ್. ಸೊ ಓವರಾಲ್ ಪ್ರಾಪರ್ಟಿ ಅಂದರೂ ತುಂಬಾ ಚೆನ್ನಾಗಿದೆ. ಒಳ್ಳೆ ವೈಬು, ಒಳ್ಳೆ ಟಿ ವಿ. ಬಟ್ ಏನಂದ್ರೆ ನೆಟ್ವರ್ಕ್ ಒಂದು ಬರಲ್ಲ. ಇಂಥ ಜಾಗಕ್ಕೆಲ್ಲ ಬಂದಾಗ ನೆಟ್ವರ್ಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು. ಸುಮ್ಮನೆ ಆರಾಮಾಗಿ ಪೀಸಾಗಿದ್ದು ಹೋಗ್ಬೇಕು. ಸೊ ನಾವು ಕೊಟ್ಟಿರೋದು ಇದಕ್ಕೆ 2,000 ರೂಪಾಯಿ ನಮ್ಮ ಕಡೆಯಿಂದ. ಸೊ ಈಚ್ ಪರ್ಸನ್ 3 ಹೊತ್ತು ಊಟ ಎಲ್ಲ ಸೇರಿ. ಬಟ್ ನನಗೆ ವರ್ತ್ ಅನಿಸ್ತು, ತುಂಬ ಚೆನ್ನಾಗಿದೆ. ಎಲ್ಲ ನಾನ್ ವೆಜ್ಜೇ ಮಾಡ್ಕೊಡ್ತೀನಿ, ಅದು ಸೂಪರ್. ಸೊ ಈಗ ಊಟ ಫಸ್ಟ್ ಟೈಮು ಇಲ್ಲಿ. ಈಗ ಮಧ್ಯಾಹ್ನಕ್ಕೆ ಸರಿ, ಥ್ಯಾಂಕ್ ಯು ಸರ್. ಅದಿನ್ನೂ ಸೂಪರು. ಏನೇನಿದೆ? ಚಿಕನ್ನು ಮತ್ತು ಬೆಂಡೆಕಾಯಿ ಪಲ್ಯ, ಚಪಾತಿ. ಫಸ್ಟ್ ವೆಜ್ಜಿಂದ ಸ್ಟಾರ್ಟ್ ಮಾಡೋಣ, ಆಮೇಲೆ ನಾನ್ ವೆಜ್ ತಿನ್ನೋಣ. ಅದೆರಡು ಒಂದು ತೂತಾರು ವೆಜ್ ತಿನ್ಬೇಕು. ಬಾಡಿನ ಬೇಜಾರಾಗ್ಬಿಡುತ್ತೆ, ಏನಪ್ಪ ಎಷ್ಟು ನಾನ್ ವೆಜ್ ತಿಂತಾರೆ. ಬರೋದವ್ರಿಗೆ ತುಂಬ ಬೇಜಾರಾಗ್ತಿದೆ, ಏನು ಗುರು ನಾನ್ ವೆಜ್ ಬಿಟ್ಟು ವೆಜ್ ತಿನ್ನಿಸ್ತಾರಲ್ಲ ಅಂತ. ಹಂಗೇನಿಲ್ಲ. ಸೊ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ. ಹಂಗೆ ಗ್ಯಾಪಲ್ಲೂ ಜನ ಏನಂತಾರೆ ಅಂದರೆ, ವೆಜ್ ಅಷ್ಟೇ ತಿನ್ಬೇಡಿ, ನಾನ್ ವೆಜ್ ತಿನ್ನಿ, ಸೈಡ್ ಹಾಕೊಂಬಿಡೋದಲ್ವ. ಹೆಂಗಿದ್ರೆ ತಿಂತಿರ್ತಾನೆ. 4 ಪೀಸ್ ಹಾಕ್ತೀನಿ.
ಹಿಂಗಿದೆ ಟೇಸ್ಟ್ ನೋಡಿ. ನಿಮಗೆ ಬ್ರೋ ಆಗ್ತಿರೋದು ಪರ್ಫೆಕ್ಟಾಗಿ ಮಾಡಿದ್ದೀರ. ನಿಮ್ದು ಊಟ ಫಸ್ಟ್ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಆನೆಸ್ಟಾಗಿ ಹೇಳ್ತೀನಿ. ಫಸ್ಟು ನಾನು ವೆಜ್ಜಾಗಿ ನಾನು ತಿಂತೀನಿ. ಚಪಾತಿ ಬೇಕಾದ್ರೆ ಕೇಳ್ತೀನಿ. ಹಾಕು ಆರೋಗ್ಯ ಟೇಸ್ಟ್ ಬರೋದು. ಹಾಕು. ಚಿಕನ್ ತುಂಬ ಚೆನ್ನಾಗಿದೆ. ಸೊ ಬೆಂಡೆಕಾಯಿ ಸೂಪರಾಗಿದೆ. ಎಲ್ಲೊಂದು ಸೂಪರು. ಇನ್ನು ನಾನು ಜಾಸ್ತಿ ಮಾತಾಡಿದ್ರೆ ಬರುತ್ತಣ್ಣ ಊಟ ಮಾಡ್ಬೇಕಾ ಇಲ್ಲ ವಿಡಿಯೋ ಮಾಡ್ಬೇಕಂತಾರೆ. ಸಾಕು, ನಿಜವೂ ಊಟ ಚೆನ್ನಾಗಿದೆ. ಒಳ್ಳೆ ನಿದ್ದೆಗಳ ನಂತರ ಭರತ್ ಅವರು ಮಲಗಿದ್ರು ಒಂದು 5 ತಾಸು. 5 ಆಯ್ತಾ? 5 ಅವರ್ ಆಯ್ತಾ? ಹೌದು. ಮಧ್ಯಾಹ್ನ 2:30 6:30 7 ಗಂಟೆ ಅಂತ ನಿಯರ್. ಒಳ್ಳೆ 4 ಅವರ್ ಒಳ್ಳೆ ನಿದ್ದೆ ಹೊಡೆದು ಮಸಾಲೆ ವಡೆ ಟೀ ಹೊಡೆದು ಮುಖ ನೋಡಿ. ನಾನು ಬಲಗೈಲಿ ತಿಂತಿದ್ದೀನಿ ಮತ್ತು ಯಾವನಪ್ಪ ಎಡಗೈಲಿ ತಿಂತೀನಿ ಅನ್ಕೊಬಿಡಿ. ಸೆಲ್ಫಿ. ಮಸಾಲೆ ವಡೆ ಆಯ್ತಾ, ವಡೆಯಲ್ಲಿ ಮಸಾಲೆ ಆಯ್ತಾ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ. ಹಿಂಗೆ ನೋಡಿ ಬ್ರೋ, ಎಕ್ಸ್ಟ್ರಾಡಿನರಿ. ಇಲ್ಲಿ ಆ್ಯಕ್ಚುಲಿ ನಾವು ವಾಟರ್ ಬಾಟ್ಲು ಹುಡ್ಕಕ್ಕೆ ಬಂದ್ವಿ. ಸೊ ವಾಟರ್ ಬಾಟ್ಲು ಲಿಕ್ಕರ್ ಸ್ಟೋರಲ್ಲಿ ಸಿಕ್ತು. ಇದು ನಿಜವಲ್ಲ, ನಾವು ಕುಡಿಯೋಕೆ ಬಂದಿಲ್ಲ, ವಾಟರ್ ಬಾಟ್ಲ್ ತಗೊಳಕ್ಕೆ ಬಂದ್ವಿ. ಇಲ್ಲಿ ವಾಟರ್ ಬಾಟ್ಲೇ ಇಲ್ಲ ಅಲ್ಲಿ ಮುಂದೆ. ಸೊ ಅದಕ್ಕೆ ಇಲ್ಲಿ ಲಿಕ್ಕರ್ ಸ್ಟೋರ್ಗೆ ವಾಟರ್ ಬಾಟ್ಲ್ ತಗೊಳಕ್ಕೆ ಬಂದ್ವಿ ಜಸ್ಟ್. ಸೊ ಚೆನ್ನಾಗಿತ್ತು, ನೈಸ್, ವೆರಿ ನೈಸ್. ಸೊ ಸಂಜೆ ಒಂದು ಕಡೆ ಹೋಗಿದ್ವಿ, ಆಚೆ ಎಲ್ಲ ಹೋಗಿ ಬಂದ್ವಿ. ಸೊ ರಾತ್ರಿ ಚಳಿ ಒಂದು ಸ್ವಲ್ಪ ಲೈಟ್ ಆಗಿದೆ, ಬಟ್ ಆದರೂ ಅಂಕಲ್ ಫೈರ್ ಕ್ಯಾಂಪ್ ಹಾಕಿದ್ರು. ಈ ಒಂದು ಚಳಿಲಿ ಫೈರ್ ಕ್ಯಾಂಪಲ್ಲಿ ಕುತ್ಕೊಳ್ಳೋದು ತುಂಬಾ ಚೆನ್ನಾಗಿದೆ. ಒಂಥರ ಏನೋ ಕಟ್ಟಿಗೆ ಇದರಲ್ಲಿ ಮಜಾ, ನೇಚರ್ ಮಧ್ಯೆ ಫೈರ್ ಕ್ಯಾಂಪ್ ಹಾಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಏನು ಖುಷಿ ಅಂದರೆ ಇಲ್ಲಿ ಫುಲ್ ಪೀಸು. ಒಂದು ಮಾತು ಹೇಳ್ತೀನಿ ಕೇಳಿ, ಯಾವತ್ತೂ ಅಷ್ಟೇ ನಾವು ಇರೋವಂಥ ಜಾಗ, ನಾವು ತಿನ್ನೋವಂಥ ಬಿರಿಯಾನಿ ಎರಡು ಪೀಸ್ಫುಲ್ ಆಗಿರ್ಬೇಕು. ಸೊ ಪೀಸ್ಫುಲ್ ಆಗಿದ್ರೇ ಬಿರಿಯಾನಿನೂ ಚಂದ, ಜಾಗನೂ ಚಂದ. ಸೊ ಈ ಚಳಿಗೆ ಆಫ್ ರೋಡು ಚಳಿ ಮಜಾನ. ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಐತಲ್ಲ, ಬೆಳಗ್ಗೆ ಐತಲ್ಲ, ಯಾವುದು ಬೆಳಗ್ಗೆ ಹೋಗೋದು ಅದೇ